ಎಲ್ಲರಿಗೂ ನಮಸ್ಕಾರ. ಈ ಎರಡು ರಾಸಾಯನಿಕ ಕ್ರಿಯೆಗಳನ್ನು ಗಮನಿಸಿದಾಗ ಮೊಟ್ಟ ಮೊದಲ ರಾಸಾಯನಿಕ ಕ್ರಿಯೆಯಲ್ಲಿ ನಾವು ಲೋಹದ ಕಾರ್ಬೋನೇಟ್ ಅಂದರೆ ಇಲ್ಲಿ ಸೋಡಿಯಂ ಕಾರ್ಬೋನೇಟ್ ಅನ್ನು ತೆಗೆದುಕೊಂಡಿದ್ದೇವೆ. ಎರಡನೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ನಾವು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ತೆಗೆದುಕೊಂಡಿದ್ದೇವೆ. ಇವೆರಡೂ ಕೂಡ ಆಮ್ಲದೊಂದಿಗೆ ಅಂದರೆ ಒಂದು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ತೆಗೆದುಕೊಂಡಿದ್ದೇವೆ. ಇವೆರಡೂ ಕೂಡ ಆಮ್ಲದೊಂದಿಗೆ ವರ್ತಿಸಿದಾಗ ಯಾವ ಉತ್ಪನ್ನಗಳು ಉಂಟಾಗುತ್ತವೆ, ಯಾವ ರೀತಿಯಾಗಿ ಆಮ್ಲದೊಂದಿಗೆ ವರ್ತಿಸುತ್ತವೆ ಎಂಬುದನ್ನು ಕಥೆಯ ಮೂಲಕ ವಿವರಿಸುವ ಒಂದು ಪ್ರಯತ್ನ. ಪ್ರಸ್ತುತಿ ರಾಜು ಭೂಶೆಟ್ಟಿ. ಮೊಟ್ಟ ಮೊದಲಿಗೆ ನಾವು ಸೋಡಿಯಂ ಕಾರ್ಬೋನೇಟ್ ಈ ಒಂದು ಆಮ್ಲದೊಂದಿಗೆ ಇದರ ಒಂದು ರಾಸಾಯನಿಕ ಕ್ರಿಯೆಯನ್ನ ನೋಡೋಣ. ಅಂದರೆ ಲೋಹದ ಕಾರ್ಬೋನೇಟ್ ಆಮ್ಲದೊಂದಿಗೆ ಹೇಗೆ ವರ್ತಿಸುತ್ತದೆ ಎಂಬುದರ ಕಥೆ ಹೀಗಿದೆ. ಒಂದು ಶಾಲೆಯ 10ನೇ ತರಗತಿಯಲ್ಲಿ ಲೋಹದ ಕಾರ್ಬೋನೇಟ್ ಅಂದರೆ ಇಲ್ಲಿ ನಾವು ತೆಗೆದುಕೊಂಡಿದ್ದೇವೆ Na2CO3 ಅಂದರೆ ಸೋಡಿಯಂ ಕಾರ್ಬೋನೇಟ್ ಮತ್ತು ಆಮ್ಲ, ಇಲ್ಲಿ ಯಾವ ಆಮ್ಲ ತೆಗೆದುಕೊಂಡಿದ್ದೇವೆ, ಹೈಡ್ರೋಕ್ಲೋರಿಕ್ ಆಮ್ಲವನ್ನು ತೆಗೆದುಕೊಂಡಿದ್ದೇವೆ ಎಂಬ ಇಬ್ಬರು ಆತ್ಮೀಯ ಸ್ನೇಹಿತರಿದ್ದರು. ಸೋಡಿಯಂ ಕಾರ್ಬೋನೇಟ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಎಂಬ ಇಬ್ಬರು ಆತ್ಮೀಯ ಸ್ನೇಹಿತರಿದ್ದರು ಎಂದು ಕಲ್ಪಿಸಿ ಒಂದು ದಿನ ಸೋಡಿಯಂ ಕಾರ್ಬೋನೇಟ್ ಶಾಲೆಯಲ್ಲಿ ಶಾಂತವಾಗಿ ಕುಳಿತಿತ್ತು. ಆ ಸಮಯದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಬಂದು, ಗೆಳೆಯ, ಗಣಿತದ ನೋಟ್ಸ್ ಕೊಡು, ಪೂರ್ಣಗೊಳಿಸಬೇಕಿದೆ ಎಂದು ಕೇಳಿತು. ಆಗ ಸೋಡಿಯಂ ಕಾರ್ಬೋನೇಟ್ ಆಯಿತು ತೆಗೆದುಕೋ ಎಂದು ಗಣಿತದ ನೋಟ್ಸ್ ಅನ್ನ ಹೈಡ್ರೋಕ್ಲೋರಿಕ್ ಆಮ್ಲಕ್ಕೆ ಕೊಡಲು ಹೋದಾಗ ತಕ್ಷಣ ರಾಸಾಯನಿಕ ಕ್ರಿಯೆ ಏರ್ಪಟ್ಟಿತು. ಸೋಡಿಯಂ ಕಾರ್ಬೋನೇಟ್ ಒಡೆದು ಹೊಸ ವಸ್ತುಗಳಾಗಿ ಬದಲಾಯಿತು. ಅದರಿಂದ 3 ವಸ್ತುಗಳು ಉತ್ಪತ್ತಿಯಾದವು. ಇಲ್ಲಿ ರಾಸಾಯನಿಕ ಕ್ರಿಯೆಯಲ್ಲಿ ನಾವು ಗಮನಿಸಬಹುದು. ಅವುಗಳೆಂದರೆ ಒಂದು ಲವಣ, ಇನ್ನೊಂದು ನೀರು, ಮತ್ತೊಂದು ಕಾರ್ಬನ್ ಡೈಆಕ್ಸೈಡ್ ಎಂಬ 3 ವಸ್ತುಗಳು ಉಂಟಾದವು ಎಂದು ಹೇಳುತ್ತೇವೆ. ಲವಣ ಅಂದ್ರೆ ಇಲ್ಲಿ ನೋಡ್ಬೋದು ಸೋಡಿಯಂ ಕ್ಲೋರೈಡ್ ಉಂಟಾಗಿದೆ ಎಂಬುದನ್ನು. ಆ ಅನಿಲ ಗುಳ್ಳೆಗಳಾಗಿ ಹೊರಬಂದಿತು. ಹಾಗಾದರೆ ಈ ಕಥೆಯ ಸಾರಾಂಶ ಏನು ಎಂಬುದನ್ನು ನೋಡುವುದಾದರೆ, ಲೋಹದ ಕಾರ್ಬೋನೇಟ್ ಇಲ್ಲಿ ನೋಡಿದ್ವಿ Na2CO3 ಸೋಡಿಯಂ ಕಾರ್ಬೋನೇಟ್ ತೆಗೆದುಕೊಂಡಿದ್ದೇವೆ. ಯಾವಾಗಲೂ ಕೂಡ ಲೋಹದ ಕಾರ್ಬೋನೇಟ್ ಆಮ್ಲದೊಂದಿಗೆ ವರ್ತಿಸಿದಾಗ ಅದು ಲವಣ, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನ ಉಂಟು ಮಾಡುತ್ತದೆ ಎಂಬುದನ್ನು ಈ ಕಥೆಯಿಂದ ನಾವು ತಿಳಿದುಕೊಂಡೆವು. ಹಾಗಾದರೆ ಎರಡನೇ ಒಂದು ರಾಸಾಯನಿಕ ಕ್ರಿಯೆಗೆ ಸಂಬಂಧಿಸಿದಂತಹ ಕಥೆಯನ್ನು ನೋಡುವುದಾದರೆ, ಇದರಲ್ಲಿ ನಾವು ನೋಡ್ಬೋದು NaHCO3 ಅನ್ನ ತೆಗೆದುಕೊಂಡಿದ್ದೇವೆ. ಅಂದ್ರೆ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳು ಆಮ್ಲದೊಂದಿಗೆ ಹೇಗೆ ವರ್ತಿಸುತ್ತವೆ ಎಂಬುದರ ಕಥೆ ಹೀಗಿದೆ. ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಸಂಯುಕ್ತಗಳು ಹೆಚ್ಚು ಸ್ಥಿರವಾಗಿರುವುದಿಲ್ಲ. ಒಂದು ದಿನ ಶಾಲೆಯಲ್ಲಿ ಆಟವಾಡುತ್ತಿರುವಾಗ 9ನೇ ತರಗತಿಯ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಎಂಬ ವಿದ್ಯಾರ್ಥಿಗೆ 9ನೇ ತರಗತಿಯ ವಿದ್ಯಾರ್ಥಿಗೆ 10ನೇ ತರಗತಿಯ ಹೈಡ್ರೋಕ್ಲೋರಿಕ್ ಆಮ್ಲ ಎಂಬ ವಿದ್ಯಾರ್ಥಿಯು ಆಕಸ್ಮಿಕವಾಗಿ ಬಂದು ಜೋರಾಗಿ ಡಿಕ್ಕಿ ಹೊಡೆಯುತ್ತಾನೆ. ಇದರಿಂದಾಗಿ ಅಲ್ಲಿ ಏನಾಗುತ್ತೆ, ಇಲ್ಲಿ ನೋಡ್ಬೋದು ಲವಣ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಉಂಟಾಗಿದೆ ಎಂದು ಹೇಳ್ತೇವೆ. ಅಂದ್ರೆ ಇಲ್ಲಿ ಸೋಡಿಯಂ ಕ್ಲೋರೈಡ್ NaCl + CO2 + H2O ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಬಿಡುಗಡೆ ಆಗಿದೆ ಎಂದು ನಾವು ಹೇಳ್ತೀವಿ. ಅರ್ಥ ಇಷ್ಟೇ, ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳು ಕೂಡ ಆಮ್ಲದೊಂದಿಗೆ ವರ್ತಿಸಿದಾಗ ಲವಣ, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡುತ್ತವೆ ಎಂಬುದು ಈ ಒಂದು ಕಥೆಯಿಂದ ಬಂದಂತ ಸಾರಾಂಶವಾಗಿದೆ. ಈ ರೀತಿಯ ಇನ್ನೂ ಹಲವಾರು 10ನೇ ತರಗತಿಯ ವಿಜ್ಞಾನದ ಪರಿಕಲ್ಪನೆಗಳನ್ನು ಕಥೆಯ ಮೂಲಕ ತಿಳಿದುಕೊಳ್ಳೋಣ. ಧನ್ಯವಾದಗಳು.